ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ಮಕ್ಕಳಿಗೆ ಫುಡ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನಾನು ನನ್ನ ಮಗನಿಗೆ ಫುಡ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಅವನಿಗೆ 2 ವರ್ಷ. ನಾನು ಆದ್ರೂ ಈ ಫುಡ್ನ ಅವನಿಗೆ ಇನ್ನೂ ತಿನ್ನಿಸ್ತಾ ಇದ್ದೀನಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಫುಡ್ಡು ಮದರ್ 25 ಇಯರ್ಸಿಂದ ಇದು ಬರ್ತಾ ಇದೆ. ಇದನ್ನೇ ನಾನು ನನ್ನ ಮಗಳಿಗೂ ಸುತ್ತ 5 ವರ್ಷ ಅವಳಿಗೂ ಸುತ್ತ ನಾನು ಇದನ್ನೇ ತಿನ್ನಿಸಿರೋದು. ಈಗ ನನ್ನ ಮಗನಿಗೂ ಕೂಡ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಕೂಡ. ಅದು ಯಾವುದೇ ರೀತಿ ಹಾಳಾಗಲ್ಲ, ಏನೂ ಆಗಲ್ಲ. ಈ ಥರ ಬಾಕ್ಸಲ್ಲಿ ನಾವು ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ, ಗಾಳಿ ಹೋಗದೇ ಇರೋ ಥರ ಈ ಥರ ಪ್ಯಾಕ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಆ ಥರದಲ್ಲಿ ಏನೂ ಇದಾಗಲ್ಲ, ಅದರಲ್ಲಿ ನೀಟಾಗಿರುತ್ತೆ. ನಾನು ಅದು ಮಾಡೋದು ಹೆಂಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಒಂದು ಸಣ್ಣ ಬೌಲ್ ತೊಗೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಹಾಲನ್ನು ಪಾತ್ರೆಗೆ ಹಾಕ್ಕೊಬೇಕು. ಅಂದರೆ ಮಗು ಎಷ್ಟು ತಿನ್ನತ್ತೆ ಅಂತ ಗೊತ್ತಿರುತ್ತಲ್ಲ, ಅದಕ್ಕೆ ಆ ಪೌಡ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಲನ್ನು ಅದಕ್ಕೆ ಬೆರೆಸಬೇಕು. ಬೆರೆಸಿ ಆ ಹಾಲು ಸ್ವಲ್ಪ ತನಕ ಕಾಯಬೇಕು. ಆ ಹಾಲು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಹಾಲು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ತೀನಿ. ನಿಮಗೆ ಮಗು ತುಂಬ ಸ್ವೀಟು ತಿನ್ನುತ್ತೆ ಅನ್ನೋದಿದ್ದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೋದು. ಆಲ್ಮೋಸ್ಟು ಮಾಲ್ಟು ಅಂತ ನಾವು ಮಾಡಿದಾಗ ಬೆಲ್ಲನ ಯೂಸ್ ಮಾಡೋದು ತುಂಬ ಒಳ್ಳೆಯದು, ಹೆಲ್ದಿ ಕೂಡ. ಸಕ್ಕರೆಗಿಂತ ಬೆಲ್ಲ ಉತ್ತಮವಾಗಿರುತ್ತೆ. ನಾನು ಆರ್ಗ್ಯಾನಿಕ್ ಬೆಲ್ಲನ ಯಾವಾಗಲೂ ಯೂಸ್ ಮಾಡ್ತೀನಿ. ನಾನು ನನ್ನ ಮಕ್ಕಳಿಗೆ ತಿನ್ನಿಸೋದು ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡಿದಂಥ ಮಾಲ್ಟೆ ತಿನ್ನಿಸೋದು. ಸಕ್ಕರೆನ ಹೆಚ್ಚಾಗಿ ನಾನು ಉಪಯೋಗಿಸಲ್ಲ. ನೀವು ಕೂಡ ಹೆಚ್ಚಾಗಿ ಬೆಲ್ಲನ ಉಪಯೋಗಿಸಿ. ಮಕ್ಕಳಿಗೆ ಸ್ವೀಟು ತುಂಬ ಇಷ್ಟಪಡೋರಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಸ್ವಲ್ಪ ಲಿಮಿಟಾಗಿ ಕಡಿಮೆಗೆ ಹಾಕ್ಕೊಂಡು ಮಾಡ್ಬೋದು. ಹಾಗೆ ಒಂದು ಬೌಲಿಗೆ ತೊಗೊಂಡು ಅದಕ್ಕೆ ಹಾಕಿರೋ ಹಾಲಿಗೆ ಎಷ್ಟು ಲಿಮಿಟಲ್ಲಿ ಪೌಡ್ರ್ ಬೇಕೋ ಅಷ್ಟು ಪೌಡ್ರನ್ನ ಒಂದು ಬೌಲಿಗೆ ಹಾಕ್ಕೊಂಡ್ರಿ. ನಾನು 3 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ವಾಟರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಾಗಬಾರ್ದು, ಗಂಟಾಗದೇ ಇರೋ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿದಾಗ ಅದು ಪೌಡ್ರೆಲ್ಲ ಫುಲ್ಲು ನೀರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಯಾವುದೇ ಥರದ ಗಂಟಾಗಲ್ಲ. ನಾವು ಇಲ್ಲೇ ಮಿಕ್ಸ್ ಮಾಡೋದ್ರಲ್ಲೇ ಏನಾದರೂ ಗಂಟೇನಾದರೂ ಆ ಥರ ಮಾಡಿಕೊಂಡ್ರೆ ನಾವು ಮತ್ತೆ ಹಾಲಲ್ಲಿ ಹಾಕಿ ಕಲಿಸ್ಬೇಕಾದ್ರೆ ಇನ್ನೂ ಗಂಟಾಗ್ಬಿಡುತ್ತೆ, ತುಂಬ ಗಂಟಾಗ್ಬಿಡುತ್ತೆ. ಅದಕ್ಕೆ ಇಲ್ಲೇ ಹಾಲಲ್ಲಿ ಹಾಕೋಕ್ಕಿಂತ ಮೊದಲೇ ನಾವು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಕುದೀತಾ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಹಿಂಗೆ ಬರಬೇಕು. ಯಾವುದೇ ರೀತಿ ಗಂಟಿಲ್ಲದೆ ಈ ಥರ ಮಿಕ್ಸ್ ಮಾಡ್ಕೊಂಡ ಮೇಲೆ ನಾವು ಮೊದಲಿಗೆ ಇಟ್ಟಿದ್ವಲ್ಲ ಹಾಲು, ಅದು ನೋಡಿ ಅದು ಕುದೀತಾ ಇದೆ. ಆ ಹಾಲಿಗೆ ಇನ್ನೊಂದು ಆ ಮಿಕ್ಸ್ ಮಾಡಿರುವ ಮಿಶ್ರಣವನ್ನು ಚೆನ್ನಾಗಿ ಹಾಕಿ ತಿರುಗಿಸ್ತಾನೇ ಇರಬೇಕು. ಹಾಕಿದ ತಕ್ಷಣ ಹಾಗೆ ಬಿಟ್ಬಿಟ್ರೆ ಫುಲ್ ಕೆಳಗಡೆ ಗಂಟಾಗಿಬಿಡುತ್ತೆ. ಅದಕ್ಕೆ ಮಿಶ್ರಣ ಹಾಕಿದ ತಕ್ಷಣವೇ ನಾವು ಅದನ್ನು ತಿರುಗಿಸ್ತಾನೇ ಇರಬೇಕು. ಮಾಲ್ಟನ್ನು ತಿರುಗಿಸ್ತಾ ಇದ್ದಾಗ ಅದು ಒಂದು ಹದಕ್ಕೆ ಬರುತ್ತೆ, ಚೆನ್ನಾಗಿ. ನಮಗೆ ಎಷ್ಟು ಬೇಕು ಮಗುಗೆ ತಿನ್ನಿಸೋಕ್ಕೆ, ತೆಳ್ಳಗೆ ಬೇಕಾ ಅಥವಾ ದಪ್ಪ ಬೇಕಾ, ಹೇಗಾದರೂ ನಾವು ಮಾಡ್ಕೋಬೋದು. ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಬೋದು. ಬೇಡಪ್ಪ ಇದೇ ಇಷ್ಟು ಗಟ್ಟಿಗೆ ನನ್ನ ಮಗುಗಿರಲಿ ಅಂತ ಅಂದರೆ ಅಷ್ಟು ಗಟ್ಟಿಗೆ ನಾವು ಯೂಸ್ ಮಾಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸಣ್ಣ ಉರಿಲಿ ಇಟ್ಕೊಬೇಕು. ಒಲೆನ ಸಣ್ಣ ಉರಿಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಅದ್ರ ಗಟ್ಟಿಗೆ ಬರ್ತಾ ಇರುತ್ತೆ. ನೋಡಿ ಮಿಶ್ರಣ ಹೆಂಗೆ ಬರ್ತಾ ಇದೆ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಗೆ ಕಾಣಿಸ್ತಿದೆಯಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಒಂದು ಹದಕ್ಕೆ ಮಾಲ್ಟ್ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಖುಷಿಯಿಂದ ಕೂಡ ತಿಂತಾರೆ. ನನ್ನ ಮಗ ಹೆಚ್ಚಾಗಿ ಮಾಲ್ಟನ್ನು ಕೇಳ್ತಾನೆ, ಮಾಲ್ಟ್ ಮಾಡಿ ತಿನ್ನಿಸಿ ಅಮ್ಮ ಅಂತ ಹೇಳಿ. ಹಾಗಾಗಿ ನಾನು ಅವನಿಗೆ ಒಂದು ಹೊತ್ತು ಈ ಮಾಲ್ಟನ್ನು ತಿನ್ನಿಸ್ತೀನಿ. ಇವಾಗಲೂ ಕೂಡ ತಿನ್ನಿಸ್ತೀನಿ ನಾನು ಅವನಿಗೆ ಒಂದು ಹೊತ್ತು ಮಾಲ್ಟನ್ನು. ಇದರಿಂದ ತುಂಬ ಮಕ್ಕಳಲ್ಲಿ ಗಟ್ಟಿ ಆಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಮಾಲ್ಟನ್ನು ನಾನು ಒಂದು ಹೊತ್ತಾರೋ ಅವನಿಗೆ ತಿನ್ನಿಸ್ತೀನಿ ಮನೆಯಲ್ಲಿ, ಯಾವಾಗಲೂ ಅಷ್ಟೇ. ಆಮೇಲೆ ಅದನ್ನು ತಣ್ಣಗೆ ಮಾಡ್ಕೊಬೇಕು. ಬಿಸಿ ಇರೋದ್ರಿಂದ ನಾನು ಈ ಥರ ಒಂದು ಬಾಂಡ್ಲಲ್ಲಿ ಅಥವಾ ಒಂದು ಬೌಲಲ್ಲಿ ತಣ್ಣೀರನ್ನು ಇಟ್ಬಿಟ್ಟು ಅದ್ರ ಮೇಲೆ ಮಾಡಿರೋ ಮಾಲ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರ್ತೀನಿ. 1-2 ನಿಮಿಷದಲ್ಲೇ ಆರೋಗ್ಬಿಡುತ್ತೆ ಅದು. ಚೆನ್ನಾಗಿ ಫುಲ್ಲು ತಿರ್ಗಿಸ್ಬೇಕು. ತಿರ್ಸಾದ್ಮೇಲೆ ಅದು ತಣ್ಣಗಾದ್ಮೇಲೆ ನಾನು ಸ್ವಲ್ಪ ಬಿಸಿ ಇದ್ದಂಗೆ ನನ್ನ ಮಗನಿಗೆ ತಿನ್ನಿಸ್ತೀನಿ.
ಚೆನ್ನಾಗಿ ತಿರ್ಸ್ತಾ ಇದ್ದರೆ ಅದು ಬೇಗ ತಣ್ಣಗಾಗ್ಬಿಡುತ್ತೆ. ಇಲ್ಲ ಅಂತಂದರೆ ಫ್ಯಾನು ಕೂಲರು ಯಾವುದೇ ಇಟ್ಟು ಆರಿಸ್ಕೋಬೋದು. ನಾನು ಈ ಥರ ಆರಿಸ್ಕೊತೀನಿ, ಈ ಥರ ಆರಿಸ್ಕೊಂಡು ಇದು ಮಾಡ್ತೀನಿ, ನಾನು ಆರಿಸ್ಕೊತೀನಿ. ಆಮೇಲೆ ನಿಮ್ಮ ಮಗುಗೆ ತುಪ್ಪ ಇಷ್ಟ ಆದರೆ, ತುಪ್ಪ ತಿಂತಾನೆ ಅವನಿಗೆ ಇಷ್ಟ ಅನ್ನಂಗಿದ್ರೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಬಿಟ್ಟು ನಾವು ತಿನ್ನಿಸ್ಬೋದು. ತುಪ್ಪ ಇನ್ನೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಮಕ್ಕಳಲ್ಲಿ ತುಪ್ಪ, ತುಪ್ಪ, ಸಕ್ಕರೆ, ಬೆಲ್ಲ ಇಂಥವನ್ನ ಆಲ್ಮೋಸ್ಟ್ ಮಕ್ಕಳು ಇಷ್ಟಪಡ್ತಾರೆ. ತುಪ್ಪ ಹಾಕಿ ತಿನ್ನಿಸೋದ್ರಿಂದ ಚೆನ್ನಾಗೂ ಇರುತ್ತೆ, ಒಳ್ಳೆಯದು ಕೂಡ ತುಪ್ಪ. ಹಾಗಾಗಿ ನಾನು ಅಷ್ಟೇ ಮಾಲ್ಟಿಗೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇಷ್ಟಪಡೋರು ತುಪ್ಪವನ್ನು ಹಾಕಿ ತಿನ್ನಿಸಿ. ಮಗುಗೆ ತುಪ್ಪ ಇಷ್ಟ ಆಗಲ್ಲ ಅನ್ನೋರು ಬೇಡ, ಹಾಗೆ ಬರೀ ಮಾಲ್ಟಿ ತಿನ್ನಿಸಿ ಸಾಕು. ಹಾಕಿದ್ಮೇಲೆ ಮಗನ ತಿನ್ನಿಸ್ತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಖರ ಮಾಡ್ತಾರೆ, ಎಲ್ಲ ಮಕ್ಕಳು ಅಷ್ಟೇ ಅಲ್ಲ. ಊಟ ತಿಂಡಿ ಅಂದಾಗ ಏನೋ ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಾರೆ. ಬಟ್ ಇವನು ಮಾಡ್ತಾನೆ, ಆದರೆ ಬಿಡಲ್ಲ ಅಂತ ಗೊತ್ತು, ಅದನ್ನು ನಾವು ತಿನ್ನಿಸ್ತೀವಿ. ಆದ್ರೆ ಅದೇ ನೋಡಿ, ಈ ಥರ ಎಲ್ಲ ನಾಟಕ ಮಾಡ್ತಾನೆ. ಊಟ ಮಾಡಿಸೋದೇ ದೊಡ್ಡ ಸಮಸ್ಯೆ. ಹಾಗಾಗಿ ನಾನು ಅಷ್ಟೇ ಮಾಡಿ ಜಾಸ್ತಿ ತಿಂತಾ ಇರ್ತಾನೆ. ಆದರೂ ಅವನಿಗೆ ಮಾಲ್ಟ್ ಅಂದರೆ ಸ್ವಲ್ಪ ಇಷ್ಟ. ಆದರೂ ನಾನು ಅದಕ್ಕೆ ಅವನಿಗೆ ಒಂದಷ್ಟು ಮಾಲ್ಟ್ ತಿನ್ನಿಸ್ತೀನಿ ನೋಡಿ. ಈ ಥರ ನಾನು ಕಾಲ ಮೇಲೆ ಹಾಕೊಂಡು ತಿನ್ನಿಸ್ತಾ ಇದ್ದೀನಿ. ನೀವು ಕೂತ್ಕೊಂಡು ತಿನ್ನಿಸ್ಬೋದು, ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಮಕ್ಕಳನ್ನ ಕೂರಿಸ್ಕೊಂಡು ಮಲ್ಸ್ಕೊಂಡು ಹೇಗಾದರೂ ತಿನ್ನಿಸ್ಬೋದು. ಊಟ ಅಂದರೆ ಓಡೋಗೋ ಮಕ್ಕಳಿಗೆಲ್ಲ ಹೀಗೆ ಕೈ ಕಾಲೆಲ್ಲ ಇಟ್ಕೊಂಡಲ್ಲ, ಅದಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಕ್ಕಳಿಗೆ ಊಟ ಮಾಡಿಸೋದು ಎಷ್ಟು ಕಷ್ಟ ಅಂತ ಹೇಳಿ. ನಾನು ಅದೇ ಕಷ್ಟ ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ನಾನು ಹೇಳ್ತಿರೋದು ನೋಡಿ, ಅದಕ್ಕೆ ಅವನಿಗೆ ಕೈ ಕಾಲೆಲ್ಲ ಇಟ್ಕೊಂಡು ನಾನು ತಿನ್ನಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ನನ್ನ ಫಸ್ಟ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.